ಅವರೇ, ನವಾಜ್ ಅವರೇ, ಕುಮಾರು, ರಾಮಚಂದ್ರ, ಯಲ್ಲಪ್ಪ ಅವರೇ, ಸಂದೀಪ್ ಅವರೇ, ಎಲ್ಲ ತಂಡ, ಅರುಣ್ ಅವರಿಗೆ, ಎಲ್ಲ ತಂಡಕ್ಕೂ ಇದು ನಾವು ಅವತ್ತು CM ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಅವತ್ತೇ ಮಾಡಬೇಕು ಅಂತ ನವಾಜು ಸಿಕ್ಕಾಪಟ್ಟೆ ಫಾಸ್ಟಲ್ಲಿದ್ದರು. ಅವತ್ತು ಕಾರಣಾಂತರದಿಂದ ಅಲ್ಲಿ ಬೊಮ್ಮನಹಳ್ಳಿ ವಿವೇಕಾನಂದ ಸ್ಟ್ಯಾಚ್ಯೂ ಹತ್ರ ಪಟಾಕಿ ಹೊಡೆದು ಅಲ್ಲಿ ಸಂಭ್ರಮವನ್ನು ಆಚರಿಸುವ ಕಾರ್ಯಕ್ರಮ ಇದ್ದಿದ್ದರಿಂದ ಅವತ್ತು ಕಾರ್ಯಕ್ರಮವನ್ನು ಪೋಸ್ಟ್ಪೋನ್ ಮಾಡಿದ್ರು. ಇವತ್ತು ಅವರು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. DK ಶಿವಕುಮಾರ್ ಸಾಹೇಬರು ನಮ್ಮ ಮುಖ್ಯಮಂತ್ರಿಗಳಾದ ತಕ್ಷಣವೇ ಎಲ್ಲರಿಗೂ ಶುಭವಾದ ನವಾಜ್ ಅವರು, ಸೆಂದಿಲ್ ಅವರು, ಅಲೀಂ ಅವರು, ಕುಮಾರ್ ಅವರು, ಹೆಸರು ಹೇಳ್ಬಿಡಿ, ತ್ಯಾಗು ಅವರು, ಮುಮ್ರಾಜ್ ಅವರು, ರಮೇಶ್ ಅಣ್ಣ ಅವರು, ಇನ್ನ ಸಂದೀಪ್ ಅವರು, ಸದ್ದಾಮ್ ಅವರು, ಇನ್ನೂ ಅನೇಕ ಮುಖಂಡರುಗಳು ಈ ಕಾರ್ಯಕ್ರಮಕ್ಕೆ ಖರ್ಚು ವೆಚ್ಚಗಳನ್ನ ವಹಿಸಿಕೊಂಡು ಅನುದಾನ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ. ಈ ನೀವು ಹಾಕಿರೋ ಆಹಾರ ನಿಮ್ಮ ಜವಾಬ್ದಾರಿ ನನ್ನ ಮೇಲೆ ಇಟ್ಟಿದ್ದೀರಿ ಅಂತ ಹೇಳ್ತಾ ಮುಂದಿನ ದಿವಸಗಳಲ್ಲಿ ನಿಮ್ ಜವಾಬ್ದಾರಿನ ಬಹಳ ಅಚ್ಚುಕಟ್ಟಾಗಿ ನೆರವೇರಿಸ್ತೀನಿ ಅಂತ ಹೇಳ್ತಾ ನಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ಸಲ್ಲಿಸುತ್ತಾ ಜೈನ್ ಜೇಕರ್ ಅವರಿಗೆ ಎಲ್ರಿಗೂ ನಮಸ್ಕಾರ, ಶುಭ ಸಂಜೆ. ಇವತ್ತು ನಾವು ಇಲ್ಲಿ ಏನಕ್ಕೆ ಕಾರ್ಯಕ್ರಮಕ್ಕೆ ಸೇರಿದೀವಿ ಅಂತ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ನಮ್ಮ DK ಶಿವಕುಮಾರ್ ಸರ್ ಅವ್ರಿಗೆ ಒಂದು ಅಭಿನಂದನೆ ತಿಳಿಸೋದಕ್ಕೆ ನಾವು ಈ ಮಳೆಯಲ್ಲಿ ಕೂಡ ನೀವೆಲ್ಲರೂ ಎಷ್ಟು ಖುಷಿಯಿಂದ ಸೇರಿರೋದು ತುಂಬಾ ಖುಷಿ ಆಯ್ತು. ನಮ್ಮ ಹೆಣ್ಮಕ್ಳು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ರು, ಮಳೆ ಅಂದ್ಬಿಟ್ಟು ಸ್ವಲ್ಪ ಜನ ಸ್ಟ್ರೀಟ್ ಆಗಿದ್ದಾರೆ. ಮಾತಾಡ್ಲಿ ಆತ್ಮೀಯ ಕನ್ನಡ ಬಂಧುಗಳೇ, ತಮಗೆಲ್ಲ ಸಂಜೆಯ ಬಂಧುಗಳು ತಿಳಿಸುತ್ತಾ ಈಗ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂತ ಉಮಾಪತಿ ಶ್ರೀನಿವಾಸ ಗೌಡ ಆಗಮಿಸಿದ್ದಾರೆ. ಹಾಗೂ ರಾಘವೇಂದ್ರ, ರಮೇಶ್, ಅರುಣ್ ಎಲ್ಲರೂ ವೇದಿಕೆ ಬಂದಿದ್ದಾರೆ. ಅವರಿಗೆಲ್ಲ ಶುಭವನ್ನು ಕೋರುತ್ತಾ ನಮ್ಮೆಲ್ಲರ ನೆಚ್ಚಿನ ಬಳ್ಳಿ ಅಂತ ಹೆಸರುವಾಸಿ ಪಡೆದಂತ ನಾಯಕರಾದಂತ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಿಗೆ ನಮ್ಮೆಲ್ಲರ ಪರವಾಗಿ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡೋಣ. ಹಾಗೆ ಅವರು ಮೊದಲ ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ ತಕ್ಷಣವೇ ವಿದ್ಯಾರ್ಥಿಗಳಿಗೆ ಅಂದ್ರೆ ಹೆಣ್ಣುಮಕ್ಕಳಿಗೆ ಮಾತ್ರ ಹೊಸ ಕೊಡ್ತಾ ಇದ್ರು, ಹೆಣ್ಮಕ್ಕಳಿಗೂ ಸಹ ಸ್ಥಾನ ಸಿಗುವಂತ ಒಂದು ವ್ಯವಸ್ಥೆಯನ್ನ ಮಾಡ್ಬೇಕಂತ ಹೇಳಿ ನಾವು ಎಲ್ಲರನ್ನ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೇನೆ. ಬಂಧುಗಳೇ, ನೀವು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಿಮ್ಗೆಲ್ರಿಗೂ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ದಂತ ಎಲ್ರಿಗೆ ಒಂದಿಸ್ತಾ ನಾನು ಅವ್ರ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ನೂತನವಾಗಿ ನಮ್ಮ ಮುಖ್ಯಮಂತ್ರಿಗಳು ಅಧಿಕಾರವನ್ನ ಸ್ವೀಕರಿಸಿದ ಮೇಲೆ ಈ ಭಾಗದಲ್ಲಿ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಕಾರ್ಯಕರ್ತರೆಲ್ಲ ಅಭಿಪ್ರಾಯದ ಮೇಲೆ ಇವತ್ತು ನಾವು ಒಂದು ಸಣ್ಣ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳಾದ ಮೇಲೆ ಯಶಸ್ವಿಯಾಗಿ ಅವರು ನಡೆಸಬೇಕು ಅಂತೇಳಿ ಎಲ್ಲ ನಮ್ಮ ಅಗ್ರ ಗ್ರಾಮದ ಎಲ್ಲ ದೇವತೆಗಳನ್ನು ದೇವರಲ್ಲೂ ಪ್ರಾರ್ಥನೆ ಮಾಡ್ತಾ ನನ್ನ 2 ಮಾತು ಮುಗಿಸ್ತೀನಿ.